ಪ್ರಿಯಾಂಕಾ ಖರ್ಗೆಗೆ ಡಿಸಿಎಂ ಎಂವೈ ಪಾಟೀಲ್ಗೆ ಸಚಿವ ಸ್ಥಾನ ನೀಡಿ ಗುಂಡಪ್ಪ ಹೊಸಮನೆ. ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಲಿರುವ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಅಫಜಲಪುರ ಕ್ಷೇತ್ರದ ಹಿರಿಯ ಶಾಸಕ ಎಂವೈ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಗುಂಡಪ್ಪ ಹೊಸಮನಿ ಆಗ್ರಹಿಸಿದರು. ಈ ಸಂಬಂಧ ದೇವಲಗಾಣಗಪುರದ ದತ್ತ ಸನ್ನಿಧಾನದಲ್ಲಿ ಪ್ರಿಯಾಂಕಾ ಖರ್ಗೆ ಹಾಗೂ ಎಂವೈ ಪಾಟೀಲ್ ಅಭಿಮಾನಿಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿರುವ ಪ್ರಿಯಾಂಕಾ ಖರ್ಗೆ ಅವರು ವಿರೋಧ ಪಕ್ಷಗಳ ಆರೋಪಗಳಿಗೆ ಸಮರ್ಥವಾಗಿ ಉತ್ತರ ನೀಡುವ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಯುವಕರ ಕಣ್ಮಣಿಯಾಗಿರುವ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಹೇಳಿದರು. ಅಫಜಲಪುರ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಂವೈ ಪಾಟೀಲ್ ಅವರು ಸರಳತೆ, ಸಜ್ಜನಿಕೆ ಹಾಗೂ ಜನಪರ ಸೇವೆಗೆ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಅಫಜಲಪುರ ತಾಲೂಕು ಹಾಗೂ ಕಲಬುರಗಿ ಜಿಲ್ಲೆಯ ಜನತೆಗೆ ಗೌರವ ನೀಡಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದತ್ತ ಸನ್ನಿಧಾನದಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳು ಹಾಗೂ ಎಂವೈ ಪಾಟೀಲ್ ಬೆಂಬಲಿಗರು ಪಾಲ್ಗೊಂಡು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಇವರು ಮನೆತನದ ಕಟ್ಟ ಅಭಿಮಾನಿ. ಇವತ್ತು ಯಲ್ಲಪ್ಪ ಕಾಂಬ್ಳೆಯವರು ಕಲಬುರಗಿ ಗ್ರಾಮದಿಂದ ದೇವಲ ಗಂಗಾಪುರ ದತ್ತಾತ್ರೇಯ ಮಂದಿರದವರೆಗೆ ಒಂದು ಗುರು ಸೇವೆ ಮಾಡಿದ್ದಾರೆ ಇವತ್ತಿನ ದಿನ ಗಂಗಾಪುರದಲ್ಲಿ. ಕಾರಣ ದೀನದಲಿತರ ಬಂಧು, ಶೋಷಿತರ ನಾಯಕ, ಅಭಿವೃದ್ಧಿ ಹರಿಕಾರರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು ಎಂದೋ ಒಂದು ಕಾಲದಲ್ಲಿ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಅವರಿಗೆ ಆಗಲಿಲ್ಲ. ಇವತ್ತಿನ ದಿನ ಏನು ಇವತ್ತ ಹೊಸ ಸರ್ಕಾರ ರಚನೆ ಆಗುತ್ತಿದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈ ಒಂದು ಸಂದರ್ಭದಲ್ಲಿ ಒಂದು ಹೊಸದಾಗಿ ನಿರ್ಮಿತವಾದ ಸರ್ಕಾರದಲ್ಲಿ ಮಾನ್ಯ ನಮ್ಮ ಅಭಿವೃದ್ಧಿ ಹರಿಕಾರರು, ಯುವ ನಾಯಕರು, ದಲಿತರ ಕಣ್ಮಣಿ, ಸರ್ವಜನಗಳ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒಕ್ಕೊರಲಿನಿಂದ ಒತ್ತಾಯ ಮಾಡುತ್ತಾ, ಯಾಕಂದ್ರೆ ಅವರು ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾದ ನಾಯಕರು ಖರ್ಗೆ ಅವರು. ಇವತ್ತು ನಾವು ವಿರೋಧ ಪಕ್ಷದವರನ್ನು ಮಣಿಸುವಲ್ಲಿ, ಮಾತನಾಡುವಲ್ಲಿ ಕಾನೂನುಬದ್ಧವಾಗಿ, ಶಿಸ್ತುಬದ್ಧವಾಗಿ ಮಾತನಾಡುವವರು ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು. ಅಂಥವರನ್ನು ಗುರುತಿಸಿ ಇವತ್ತಿನ ದಿನ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಮತ್ತು ನಮ್ಮ ತಾಲೂಕಿನ 4 ಬಾರಿ ಶಾಸಕರಾದಂಥ, ಹಿರಿಯರಾದಂಥ, ರಾಜಕೀಯ ಮುತ್ಸದ್ದಿಗಳಾದಂಥ ಸರಳ ಸಜ್ಜನಿಕೆ ವ್ಯಕ್ತಿ ಎಂವೈ ಪಾಟೀಲ್ ಅವರನ್ನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಬೇಕು. ಅವರ ಹಿರಿತನಕ್ಕೆ ಒಂದು ಗೌರವ ಕೊಡಬೇಕು. ಮಾನ್ಯ ನಮ್ಮ ಎಂವೈ ಪಾಟೀಲರನ್ನು ಸಚಿವ ಸ್ಥಾನದಲ್ಲಿ ಸ್ಥಾನವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಬೇಡಿಕೆ ಆಗಿದೆ. ನಮ್ಮದಷ್ಟೇ ಅಲ್ಲ, ಈ ನಮ್ಮ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಎಲ್ಲ ಸಮಾಜದವರ, ಧರ್ಮ ಜಾತಿಯವರು ಎಲ್ಲರೂ ಒಂದುಗೂಡಿ ಒಕ್ಕೊರಲಿನಿಂದ ನಾವು ಒತ್ತಾಯ ಮಾಡುವುದೇನೆಂದರೆ
ಈ ನಮ್ಮ ಎಂ.ಒ. ಪಾಟೀಲ್ರನ್ನ ಸಚಿವರನ್ನಾಗಿ ಮಾಡಬೇಕು. ಹಿರಿಯರು ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಒಂದು ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಈ ನಿಮಿತ್ತವಾಗಿ ನಮ್ಮ ಗೊಬ್ಬರ ಗ್ರಾಮದ ಎಲ್ಲ ಮುಖಂಡರು ಗೊಬ್ಬರದಿಂದ ಈ ನಮ್ಮ ದತ್ತರ ಕ್ಷೇತ್ರದವರಿಗೆ ಅವರು ಸೇವೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ನಾನು ನಮ್ಮ ಗಾಣಗಾಪುರ ಒಂದು ಊರಿನ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಜೈ ಭೀಮ್.